ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 51ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ಬುದ್ಧಿಯುಕ್ತ ಮನುಷ್ಯರು ಅಂತಂದ್ರೆ ಯಾರು ಸಮತ್ವದಲ್ಲಿ ನೋಡ್ತಾರೋ ಅಂಥವ್ರನ್ನ ಬುದ್ಧಿವಂತರು ಅಂತ ಹೇಳಿದಾರಲ್ವಾ. ಆ ಮನುಷ್ಯರು ಕರ್ಮಗಳಿಂದ ಉಂಟಾಗುವಂಥ ಫಲವನ್ನ ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗುವುದು ಅಂತಂದ್ರೆ ಏನರ್ಥ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಅರ್ಥ ನಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಅಲ್ವಾ. ಇನ್ನೊಂದ್ಸರಿ ತಿಳ್ಕೊಳ್ಳೋಣ. ಈಗ ಉತ್ತರ ಏನು ಅಂತಂದ್ರೆ, ಈಗ ಸಮತ್ವರೂಪಿ ಯೋಗದ ಪ್ರಭಾವದಿಂದ ಅಂತಂದ್ರೆ ಏನು, ಯಾವಾಗ ಅವರು ತಾವು ಮಾಡುವಂಥ ಕೆಲಸಗಳನ್ನು ಸಮಭಾವದಲ್ಲಿ ನೋಡ್ತಾರೋ, ಏನೇ ತಮ್ಮ ಜೀವನದಲ್ಲಿ ಘಟನೆಗಳು ನಡೆದ್ರೂ ಕೂಡ ಅದನ್ನು ಸಮಭಾವನೆಯಲ್ಲಿ ತಗೊಳ್ತಾರೋ ಅಂಥ ಮನುಷ್ಯರು ಆ ಯೋಗದ ಪ್ರಭಾವದಿಂದ ಅವ್ರಿಗೇನಾಗುತ್ತೆ, ಆ ರೀತಿ ನಮ್ಮ ಸ್ಥಿತಿ ಬಂದರೆ ನಮ್ಮ ಒಳಗಡೆ ನಾವು ಆ ರೀತಿ ಯೋಚನೆ ಮಾಡ್ತೀವಿ, ಆ ರೀತಿ ತಗೊಳ್ತೀವಲ್ವ, ಅದು ಕೂಡ ಒಂದು ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಆಯಿತಾ. ಅದರ ಪ್ರಭಾವ ಹೇಗೆ ಅಂದರೆ, ಅದು ಒಂದು ತಪಸ್ಸು ಅಂತಂದ್ಬಿಟ್ಟು. ಈಗ ನಾವು ಸಹಿಸ್ಕೊಳ್ಳೋದಿದೆಯಲ್ಲ, ಅದು ತಪಸ್ಸೇನೆ ಅಲ್ವಾ. ಈಗ ನೋಡಿ, ಒಂದು ಉಪವಾಸವನ್ನು ಮಾಡ್ತೀವಿ. ಆ ಉಪವಾಸ ಮಾಡಿದ ದಿವಸ ನಾವು ಹೊಟ್ಟೆ ಹಸಿವನ್ನು ತಡ್ಕೊಳ್ತೀವಿ. ಅಂದರೆ ಈ ಶರೀರಕ್ಕೆ ಬೇಕಾಗಿರುವಂಥ ಅದು ಕೇಳುವಂಥದ್ದನ್ನು ಕಂಟ್ರೋಲ್ ಮಾಡ್ತೀವಲ್ವಾ, ಅದು ಕೂಡ ತಪಸ್ಸು. ಆಯಿತಾ. ಈ ರೀತಿ ಬೇರೆ ಬೇರೆ ರೀತಿಯ ಒಂದು ತಪಸ್ಸಿದೆ, ಅದನ್ನು ಯೋಗ ಅಂತ ಕೂಡ ಕರಿತೀವಿ. ಆ ಯೋಗದ ಪ್ರಭಾವದಿಂದ ಏನಾಗುತ್ತೆ, ಅವ್ರಿಗೆ ಜನ್ಮ ಜನ್ಮಾಂತರಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಅವರು ಏನೇನು ಮಾಡಿದಾರೋ ಸಮಸ್ತ ಕರ್ಮಗಳ ಫಲದಿಂದ ಅವರಿಗೆ ಬಿಡುಗಡೆ ಸಿಗುತ್ತೆ. ಅಂತಂದರೆ ಏನು, ಅದು ಇಲ್ಲದಂಗೆ ಆಗುತ್ತೆ. ಅವರು ಫುಲ್ಲು ಕಂಪ್ಲೀಟಾಗಿ ಕಳ್ಕೊಂಡ್ಬಿಡ್ತಾರೆ. ಈಗ ನಾವು ಕೆಲಸ ಮಾಡದೇ ಇರೋದಕ್ಕಾಗಲ್ಲ ಅಂತ ನಮಗೆ ಗೊತ್ತು. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಆ ರೀತಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆಯಿತಾ. ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ. ಆದರೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಪ್ರತಿಫಲ ಅನ್ನೋದಿದೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಬರುತ್ತೆ. ಹಾಗಾದರೆ ಇದರಿಂದ ಮುಕ್ತರಾಗೋದು ಹೇಗೆ, ಇದನ್ನು ಕಂಪ್ಲೀಟಾಗಿ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಸಮಭಾವದಲ್ಲಿ ಇದ್ಕೊಂಡು ನನ್ನ ಕೆಲಸಗಳನ್ನು ಮಾಡೋದು. ನಾನು ಏನೂ ಫಲಾಪೇಕ್ಷೆ ಇಲ್ಲದೆ ಎಲ್ಲವನ್ನೂ ಕೂಡ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕರ್ಮಯೋಗದಲ್ಲಿ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂಥ ಎಲ್ಲ ಹಿಂದಿಂದು ಮುಂದೆ ಬರುವಂಥದ್ದು ಎಲ್ಲ ಕರ್ಮಗಳು ಕೂಡ ಸುಟ್ಟು ಭಸ್ಮ ಆಗುತ್ತೆ ಅನ್ನೋದು ಅರ್ಥ. ಸೊ ಅದಕ್ಕಿಲ್ಲಿ ಕರ್ಮಗಳ ಫಲವನ್ನು ಬಿಟ್ಟಾಗ, ಅದಿಲ್ಲದೆ ನಾವು ಕೆಲಸಗಳನ್ನು ಮಾಡೋದನ್ನು ಕಲಿತಾಗ ಪದೇ ಪದೇ ಹುಟ್ಟೋದು ಸಾಯೋದು ಈ ಚಕ್ರ ಇದೆಯಲ್ಲ, ಇದರಿಂದ ನಾವು ಬಿಡುಗಡೆ ಆಗ್ತಾರಲ್ಲ ಅವರು, ಅಂಥ ಕರ್ಮಗಳಿಂದ ಉಂಟಾಗುವ ಫಲಗಳನ್ನು ತ್ಯಾಗ ಮಾಡಿ ಜನ್ಮ ಬಂಧನದಿಂದ ಮುಕ್ತರಾಗೋದು ಅಂತ ಹೇಳಿದ್ದಾರೆ. ಯಾಕಂತಂದರೆ ಪದೇ ಪದೇ ಹುಟ್ಟೋದು ಮತ್ತು ಸಾಯೋದು ಈ ಚಕ್ರದಿಂದ ಕಂಪ್ಲೀಟಾಗಿ ಯಾವತ್ತಿಗೂ ನಾವು ಬರೋ ಹಾಗಿಲ್ಲ. ಆ ರೀತಿ ಬಿಡುಗಡೆ ಆಗೋದಿದೆಯಲ್ಲ, ಅದನ್ನೇ ಇಲ್ಲಿ ಕರ್ಮಗಳಿಂದ ಉಂಟಾಗುವ ಫಲಗಳನ್ನು ತ್ಯಾಗ ಮಾಡಿ ಜನ್ಮ ಬಂಧನದಿಂದ ಮುಕ್ತರಾಗೋದು ಅನ್ನೋದಕ್ಕೆ ಅರ್ಥ. ಏನಕ್ಕೆ ಅಂತಂದರೆ, ಈ 3 ಗುಣಗಳಿಂದ ಕೂಡಿರುವಂಥ ಕೆಲಸಗಳನ್ನು ಮಾಡ್ತೀವಲ್ವಾ, ಆ ಕೆಲಸದ ರೂಪದಲ್ಲಿರುವಂಥ ಸಾಂಸಾರಿಕ ವಸ್ತುಗಳಲ್ಲಿ ನಮಗೆ ಆಸಕ್ತಿ ಇದೆಯಲ್ಲ, ಅದೇ ಪುನರ್ಜನ್ಮಕ್ಕೆ ಕಾರಣ. ಯಾವಾಗವರೆಗೂ ನಾವು ಈ ವಸ್ತುಗಳಲ್ಲಿ ಆಸಕ್ತರಾಗಿರ್ತೀವೋ ಅಲ್ಲಿವರೆಗೂ ನಾವು ಜನನ ಮರಣ ಚಕ್ರದಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವಾಗ ನಮಗೆ ಆ ಒಂದು ಆಸಕ್ತಿ ಇಲ್ಲದೆ ಇರೋ ಹಾಗೆ ಆಗುತ್ತೋ ಆಗ ನಮಗೆ ಪುನರ್ಜನ್ಮ ಅನ್ನೋದು ಬರೋದಿಲ್ಲ. ಅಂದರೆ ಜನನ ಮರಣ ಚಕ್ರದಲ್ಲಿ ನಾವು ಮತ್ತೆ ವಾಪಸ್ ಬರೋದಕ್ಕಾಗಲ್ಲ. ಇದಕ್ಕೆ 13ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಅಂದರೆ ಅರ್ಥ ಏನು, ಪ್ರಕೃತಿಯಲ್ಲಿ ಯಾರು ಸ್ಥಿತನಾಗಿರ್ತಾನೋ ಅಂಥ ಪುರುಷನೇ ಪ್ರಕೃತಿಯಿಂದ ಉತ್ಪನ್ನವಾದಂತಹ, ಅಂದರೆ ಈ ಪ್ರಕೃತಿಯಿಂದನೇ ಈ 3 ಗುಣಗಳು ಉತ್ಪನ್ನವಾಗೋದು. ಆ 3 ಗುಣಗಳ ಪದಾರ್ಥಗಳು ಏನಿದೆಯೋ ಅದನ್ನೆಲ್ಲ ಭೋಗಿಸ್ತಾನವನು ಅಲ್ವಾ. ಆಮೇಲೆ ಆ ಗುಣಗಳ ಸಂಗ ಮಾಡುವ ಕಾರಣದಿಂದ ಈ ಜೀವಾತ್ಮ ಒಳ್ಳೆ ಮತ್ತು ಕೆಟ್ಟ ಯೋನಿಗಳಲ್ಲಿ ಜನಿಸೋದಕ್ಕೆ ಕಾರಣವಾಗಿದೆ.
ಅಂದರೆ ನಾವು ಇಲ್ಲಿ ಮತ್ತೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಈ ಐಹಿಕ ಪ್ರಪಂಚದಲ್ಲಿರುವಂತಹ ಭೋಗ ವಸ್ತುಗಳು ಏನಿದೆಯೋ ಅದಕ್ಕೆ ನಾವು ಅಟ್ಯಾಚ್ ಆಗಿರೋದ್ರಿಂದ, ಅದನ್ನು ನಾವು ಭೋಗಿಸೋದ್ರಿಂದ ಮತ್ತೆ ನಾವು ಈ ಜನನ ಮರಣ ಚಕ್ರದಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದರೆ ಯಾರು ಆಸಕ್ತಿಯನ್ನು ಕಂಪ್ಲೀಟಾಗಿ ಕಳ್ಕೊಂಡಿರ್ತಾನೋ, ಇಲ್ಲದೆ ಇರೋ ಹಾಗೆ ಮಾಡ್ಕೊಂಡಿರ್ತಾನೋ, ಆಗ ಅವನಿಗೆ ಪುನರ್ಜನ್ಮ ಅಂದರೆ ಮತ್ತೆ ಅವನು ಈ ಒಂದು ಚಕ್ರದಲ್ಲಿ ಬರುವಂಥ ನೆಸೆಸಿಟಿ ಇಲ್ಲ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಂತಹ ಪುರುಷರು ನಿರ್ವಿಕಾರ ಪರಮಪದವನ್ನು ಪಡೆಯೋದು ಅಂತಂದರೆ ಏನು? ಅಂದರೆ ಅರ್ಥ ಏನು? ಈಗ ನಿರ್ವಿಕಾರ ಪರಮಪದ ಪಡೆಯೋದು ಅಂತ ಹೇಳಿದಾರಲ್ಲ, ಹಾಗಂದರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅನಾಮಯ ಅಂತ ಕೂಡ ಹೇಳಿದಾರಲ್ಲ, ಹಾಗಂದರೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದರೆ, ಎಲ್ಲಿ ರಾಗ ದ್ವೇಷಾದಿ ಕ್ಲೇಶಗಳ, ಅಂದರೆ ಎಲ್ಲಿ ರಾಗ ದ್ವೇಷಗಳಿರುತ್ತೋ, ಶುಭ ಅಶುಭ ಕರ್ಮಗಳಿರುತ್ತೋ, ಹರ್ಷ ಶೋಕ ವಿಕಾರಗಳಿರುತ್ತೋ, ಮತ್ತು ಸಮಸ್ತ ದೋಷ ಇದೆಲ್ಲವನ್ನು ಅವನು ಕಳ್ಕೊಂಡಿರ್ತಾನೋ, ಅಂದರೆ ಅದರ ಅಭಾವ ಇರೋದು. ಅಂದರೆ ಏನು, ಲೇಷ ಮಾತ್ರನೂ ಇರಬಾರ್ದು, ಒಂದು ಸಾಸಿವೆ ಕಾಳಿಗಿಂತ ಕಡಿಮೆ ಇರುತ್ತಲ್ಲ ಅಷ್ಟೂ ಇರಬಾರ್ದು, ಸರ್ವತಾ ಅಭಾವವಾಗಿ ಹೋಗಿರಬೇಕು. ಆಮೇಲೆ ಯಾವುದು ಈ ಪ್ರಕೃತಿ ಮತ್ತು ಪ್ರಕೃತಿಯ ಕೆಲಸದಿಂದ ಸರ್ವಥಾತೀತವಾಗಿದೆಯೋ ಅಂತಂದರೆ ಏನು, ಈ ಒಂದು ಪ್ರಕೃತಿಯಲ್ಲಿ ಹೇಗೆ ಕೆಲಸಗಳು ನಡೆಯುತ್ತೋ ಆ ರೀತಿ ಕಾರ್ಯಗಳು, ಯಾವುದು ಈ ಎಲ್ಲ ಕಾರ್ಯಗಳನ್ನು ಮೀರಿದೆಯೋ, ಯಾವುದು ಭಗವಂತನಿಂದ ಸರ್ವತ ಅಭಿನ್ನವಾದಂತಹ ಭಗವಂತನ ಪರಮಧಾಮವಾಗಿದೆಯೋ, ಅಂದರೆ ಏನು, ಭಗವಂತ ಬೇರೆ ಅಲ್ಲ, ಅವನ ಧಾಮ ಬೇರೆ ಅಲ್ಲ, ಅಂದರೆ ಅವನೇ ಆಗಿದ್ದಾನೆ. ಆದರೆ ಇದು ಭಗವಂತನದ್ದೇ ಆದರೂ ಕೂಡ ಈ ಒಂದು ಐಹಿಕ ಪ್ರಪಂಚ, ಆದರೆ ಇದು ಪರಾಪ್ರಕೃತಿಗೆ, ಅಂದರೆ ಇದು ಮಾಯೆಗೆ ಒಳಗಾಗಿರೋದ್ರಿಂದ ಇದು ಭಗವಂತನ ಒಂದು ಅಂಶ ಅಥವಾ ಭಗವಂತನ ಒಂದು ಸೃಷ್ಟಿಯೇ ಹೊರತು ಇಲ್ಲಿ ಭಗವಂತ ಸ್ವಯಂ ಅಲ್ಲ, ಅವನ ಒಂದು ಶಕ್ತಿ ಇದು. ಆದರೆ ಭಗವಂತನ ಧಾಮ ಇದೆಯಲ್ಲ ಅದು ಹಾಗಲ್ಲ, ಭಗವಂತನೇ ಸ್ವಯಂ ಅದು. ಅಲ್ಲಿಗೆ ಯಾರು ತಲುಪಿರ್ತಾರೋ ಅಂಥ ಮನುಷ್ಯ ಯಾವತ್ತೂ ಹಿಂದಿರುಗೋದಿಲ್ಲ. ಅಂದರೆ ಒಂದು ಸರಿ ಹೋಗ್ಬಿಟ್ಟ ಅಂತಂದರೆ ಮತ್ತೆ ವಾಪಸ್ ಅವನು ಬರೋದಿಲ್ಲ. ಈ ಪರಮಧಾಮದ ವಾಚಕವಾಗಿ ಅವರು ಅನಾಮಯ ಅನ್ನುವಂಥ ಈ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಈಗ ಅನಾಮಯ ಅನ್ನೋದು ಯಾವುದು ಅಂತಂದರೆ ಭಗವಂತನ ಧಾಮ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಭಗವಂತನ ಪರಮಧಾಮದ ಪ್ರಾಪ್ತಿಯಾಗೋದು ಅಥವಾ ಸಚ್ಚಿದಾನಂದ ಘನ ನಿರ್ಗುಣ ನಿರಾಕಾರದ ಅಥವಾ ಸಗುಣ ಸಾಕಾರ ಪರಮಾತ್ಮನನ್ನು ಪಡೆಯೋದು, ಪರಮಗತಿ ಪ್ರಾಪ್ತಿಯಾಗೋದು ಅಥವಾ ಅಮೃತ್ವದ ಪ್ರಾಪ್ತಿಯಾಗೋದು, ಇದೆಲ್ಲವೂ ಕೂಡ ಒಂದೇ ಮಾತೆ. ಅಂದರೆ ಆ ಭಗವಂತನನ್ನು ಪಡೆಯೋದು ಅಥವಾ ಇಲ್ಲಿ ಅನಾಮಯ ಅಂತ ಏನು ಹೇಳಿದಾರೋ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಂಡಿದ್ದಾರೆ, ಆಯಿತಾ. ಅವರವರಿಗೆ ಯಾವುದು ಕರೆಕ್ಟು ಅನಿಸುತ್ತೋ, ಈಗ ಸಗುಣ ಉಪಾಸನೆ ಮಾಡೋರಿಗೆ ಅಂದರೆ ಭಗವಂತನನ್ನು ಒಂದು ರೂಪದಲ್ಲಿ ನೋಡುವಂಥವ್ರಿಗೆ ಪರಮಾತ್ಮ ಅಂತ, ಸಗುಣ ಸಾಕಾರ ಪರಮಾತ್ಮ ಅಂತ ಅವ್ರು ಕರೀತಾರೆ. ನಿರಾಕಾರದಲ್ಲಿ ಸಾಧನೆ ಮಾಡುವಂಥವ್ರು ಆ ಭಗವಂತನನ್ನು ಸಚ್ಚಿದಾನಂದ ಘನ ನಿರ್ಗುಣ ನಿರಾಕಾರ ಅಂತ ಕರ್ಕೊಳ್ತಾರೆ. ಅಥವಾ ಕೆಲವರು ಪರಮಗತಿಯನ್ನು ಪ್ರಾಪ್ತಿ ಪಡ್ಕೊಳ್ಳೋದು ಅಂತಾರೆ, ಕೆಲವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ಅಮರತ್ವವನ್ನು ಪಡ್ಕೊಳ್ಳೋದು ಅಂತಾರೆ. ಈ ರೀತಿ ಬೇರೆ ಬೇರೆ ಪದಗಳನ್ನು ಯೂಸ್ ಮಾಡ್ತಾರೆ ಅದನ್ನು ಹೇಳೋದಕ್ಕೆ ಹೊರತು ಇದೆಲ್ಲವೂ ಕೂಡ ಒಂದೇ. ವಾಸ್ತವದಲ್ಲಿ ಯಾವ ಭೇದನೂ ಇಲ್ಲ, ಸಾಧಕರ ತಿಳುವಳಿಕೆಯಲ್ಲೇ ಭೇದ ಇದೆ. ಎಲ್ಲರೂ ಒಂದೇ ಮನಸ್ಸಲ್ಲಿ ಇಟ್ಕೊಂಡು ಒಂದೇ ರೀತಿ ಅವರು ಸಾಧನೆಗಳನ್ನು ಮಾಡೋದಿಲ್ಲ. ಅವರವ್ರ ಸಾಧನ ಬೇರೆ ಇರೋದ್ರಿಂದ ಸಾಧಕರು ಈ ರೀತಿ ಭೇದ ಮಾಡ್ಕೊಂಡಿದ್ದಾರೆ ಹೊರತು ಇದೆಲ್ಲವೂ ಕೂಡ ಒಬ್ಬನಿಗೆ ಹೇಳ್ತಾ ಇರೋದು, ಒಬ್ಬನೇ ಪರಮಾತ್ಮ ಇರೋದು. ಆದರೆ ಅವನನ್ನು ಪಡೆಯುವಂತಹ ದಾರಿ, ಅವನಿಗೆ ಕೊಟ್ಟಿರುವಂತಹ ಹೆಸರುಗಳು ಬೇರೆ ಇರ್ಬೋದೇ ಹೊರತು ಎಲ್ಲವೂ ಒಂದೇ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.